ಆಲೂರಿನಲ್ಲಿ ನಡೆದ ಆಸ್ತಿ ವ್ಯವಹಾರವೊಂದರಲ್ಲಿ ಪೌತಿ ಖಾತೆ ಮಾಡುವಾಗ ಲೋಪವಾಗಿದ್ದು ಮೃತರ ಹಿರಿಯ ಸೊಸೆಯನ್ನ ದಾಖಲೆಯಿಂದ ಕೈಬಿಟ್ಟು ಬೇರೆಯವರಿಗೆ ಕ್ರಯ ಮಾಡಲಾಗಿದೆ ಎಂದು ಆರೋಪಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯು ಆಲೂರು ಪಟ್ಟಣದ ಪಂಚಾಯಿತಿ ಮುಖ್ಯಾಧಿಕಾರಿಗಳಿಗೆ ತೀವ್ರ ಸ್ವರೂಪದ ತಕರಾರು ಮನವಿ ಸಲ್ಲಿಸಿದೆ. ಹಾಸನದಲ್ಲಿಂದು ಹಾಸನ ಜಿಲ್ಲಾ ಸಂಚಾಲಕ ಅರೆಹಳ್ಳಿ ನಿಂಗರಾಜು ಮಾತನಾಡಿ, ಆಲೂರು ತಾಲೂಕಿನ ಮಲ್ಲಮ್ಮ ಕೋಮ್ಲೇಟ್ ಸಣ್ಣಯ್ಯ ಅವರ ನಿಧನದ ನಂತರ ಅವರ ಹಿರಿಯ ಮಗ ಶಿವಶಂಕರ್ ಅವರ ಮೊದಲನೇ ಪತ್ನಿ ವಿಮಲಾ ಅವರನ್ನ ಆಸ್ತಿಯ ದಾಖಲೆಗಳಿಂದ ಮತ್ತು ವಂಶವೃಕ್ಷದಿಂದ ಉದ್ದೇಶಪೂರ್ವಕವಾಗಿ ಕೈಬಿಡಲಾಗಿದೆ. ಈ ಲೋಪದೋಷದಿಂದಾಗಿ ಸಂಬಂಧಪಟ್ಟವರಿಗೆ ತಪ್ಪು ಮಾಹಿತಿ ನೀಡಿ ಪೌತಿ ಖಾತೆ ಮಾಡಿಸಿಕೊಂಡು ನಂತರ ವಿಮಲಾ ಅವರ ಅರಿವಿಗೆ ಬರದಂತೆ ಆಸ್ತಿಯನ್ನು ಬೇರೆಯವರಿಗೆ ಮಾರಾಟ ಮಾಡಿರುವುದು ತಿಳಿದುಬಂದಿದೆ. ಈ ಅಕ್ರಮದ ದಾಖಲೆಗಳನ್ನು ತಕ್ಷಣ ಪರಿಶೀಲಿಸಿ ಕ್ರಯ ಪಡೆದವರಿಗೆ ಖಾತೆ ಮಾಡದಂತೆ ತಡೆಯಾಜ್ಞೆ ನೀಡಬೇಕು. ಜೊತೆಗೆ ಸರಿಯಾದ ತನಿಖೆ ನಡೆಸಿ ಕ್ರಯ ಪ್ರಕ್ರಿಯೆಗೆ ತಡೆಯಾಜ್ಞೆ ನೀಡದಿದ್ದರೆ ತಪ್ಪು ಮಾಹಿತಿ ನೀಡಿ ಖಾತೆ ಮಾಡಿರುವ ಅಧಿಕಾರಿಗಳ ವಿರುದ್ಧ ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿ ಕಾನೂನು ಕ್ರಮ ಜರುಗಿಸಲು ಶಿಫಾರಸು ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸಣ್ಣಪ್ಪ ಮತ್ತು ಮಲ್ಲಮ್ಮ ಅಂತಕ್ಕಂಥವರಿಗೆ 3 ಜನ ಗಂಡು ಮಕ್ಕಳಿರ್ತಾರೆ. ಅವರು ಯಾರು ಅಂತಂದರೆ ಒಂದು ಶಿವಶಂಕರ, ಒಂದು ಕಾಮಾಕ್ಷಯ್ಯ, ಇನ್ನೊಂದು ಮಂಜುನಾಥ್ ಅಂತ. ಈ 3 ಜನರ ಇದ್ದ ಒಂದು ಕುಟುಂಬದಲ್ಲಿ ಅವರ ತಾಯಿ ಮಲ್ಲಮ್ಮನವರು ಮರಣ ಹೊಂದಿದ ನಂತರ ಅವರ ತಾಯಿ ಒಬ್ಬರು ಬೇರೆ ಒಬ್ಬ ಮುಸ್ಲಿಂ ಜನಾಂಗದಿಂದ ಒಂದು ಸೈಟನ್ನು ಕೊಂಡ್ಕೊಂಡಿರ್ತಾರೆ. ಆ ಸೈಟನ್ನ ಕೊಂಡ್ಕೊಂಡ್ರ ಒಂದು ಜಾಗವನ್ನು 3 ಪಾಲು ಮಾಡಿ ಅವರು ಜೀವಂತವಾಗಿದ್ದಾಗಲೇ ಕೊಟ್ಟಿದ್ದಾರೆ. ಅವರು ಮರಣನ ಹೊಂದ್ತಾರೆ. ಮರಣ ಹೊಂದಿದ ನಂತರ ಈ ಕಾಮಾಕ್ಷಯ್ಯ ಮತ್ತು ಮಂಜುನಾಥ ಮತ್ತು ಶಿವಶಂಕರ ಅಂತಿದ್ರಲ್ಲ, ಅದರಲ್ಲಿ ಶಿವಶಂಕರ ಹಿರಿಯವರಿಗೆ 2 ಜನ ಪತ್ನಿಯರು. ಅದರಲ್ಲಿ ಹಿರಿಯ ಪತ್ನಿ ವಿಮಲಾ ಅಂತನವ್ರನ್ನ ಕೈಬಿಟ್ಟು ಇವರು ಯಾರು ಪೌತಿ ಆದ ನಂತರ ಮಲ್ಲಮ್ಮ ತಾಯಿ ಪೌತಿ ಆದ ನಂತರ ಇವರು 4-5 ಜನ ಸೇರಿಕೊಂಡು, ಅಂದರೆ ಒಂದು ಮಂಜುನಾಥ, ಇನ್ನೊಂದು ರಾಧಾ ಅಂತೇಳಿ, ಇನ್ನೊಂದು ಕಾಮಾಕ್ಷಯ್ಯ ಮತ್ತು ನಂದಕುಮಾರ, ಇನ್ನೊಂದು ಅವ್ರ ಹೆಂಡತಿ ಮಗಳ ಹೆಸರೇನ್ರಿ ಮಾನಸ ಅಂತನ ಹುಡುಗಿಗೆ, ಒಟ್ಟು 5 ಜನರ ಹೆಸರಲ್ಲಿ ಖಾತೆನ ಮಾಡ್ಕೊಂಡಿದ್ದಾರೆ. ಈ ಪೌತಿ ಖಾತೆ ಮಾಡುವಾಗ ವಂಶವೃಕ್ಷದಲ್ಲಿ ಹಿರಿಯ ಹೆಂಡತಿನ ಹಿರಿಯ ಸೊಸೆನ ಕೈಬಿಟ್ಟು ಮಾಡಿದ್ದಾರೆ.